ನಕ್ಸಲ್ ಪೀಡಿತ ಪ್ರದೇಶಗಳು ಇಂದಿಗೂ ಸಾಕಷ್ಟು ಹಿಂದುಳಿದಿವೆ. ಆ ಪ್ರದೇಶಗಳಲ್ಲಿ ಸರ್ಕಾರದ ಯೋಜನೆಗಳನ್ನು ಜಾರಿಗೊಳಿಸಲು ಸಿಬ್ಬಂದಿಯ ಕೊರತೆಯೂ ಇದೆ. ಅಲ್ಲಿಗೆ ವರ್ಗಾವಣೆ ಮಾಡಿದ್ರೂ ಸಾಕಷ್ಟು ಸರ್ಕಾರಿ ಸಿಬ್ಬಂದಿ ಹೋಗಲು ಹಿಂಜರಿತಾರೆ. ಇದಕ್ಕೆಲ್ಲ ಮುಕ್ತಿ ಹಾಡಲು ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಹೊಸ ನಿರ್ಧಾರ ಕೈಗೊಂಡಿದೆ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಉದ್ಯೋಗ ಮಾಡೋ ಸಿಬ್ಬಂದಿ ಕೈಯಲ್ಲಿ ಜೀವ ಹಿಡಿದುಕೊಂಡೇ ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಇದೆ. ಅದರಿಂದಾಗಿ ಅಲ್ಲಿಗೆ ವರ್ಗಾವಣೆಯಾದ್ರೆ ಯಾವುದೇ ಅಧಿಕಾರಿಯಾಗಲಿ ಸಿಬ್ಬಂದಿಯಾಗಲಿ ಹೋಗಲು ಒಪ್ಪುವುದಿಲ್ಲ. ಹೀಗಾಗಿ ನಕ್ಸಲ್ ಪೀಡಿತ ಪ್ರದೇಶಗಳು ಮತ್ತಷ್ಟು ಹಿಂದುಳಿಯುವಂತಾಗಿದೆ. ಈ ಸಮಸ್ಯೆಗೆ ಮುಕ್ತಿ ಹಾಡಿ ನಕ್ಸಲ್ ಪ್ರದೇಶಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ರಾಜ್ಯ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಹಾಗಾದ್ರೆ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಸರ್ಕಾರದ ಪ್ಲಾನ್ ಏನಂತೀರಾ? ಸದ್ಯ 3 ಜಿಲ್ಲೆಗಳಲ್ಲಿ ನಕ್ಸಲ್ ಚಟುವಟಿಕೆ ಇದೆ. 9 ತಾಲೂಕುಗಳ 107 ಗ್ರಾಮಗಳು ಹಾಗೂ 907 ಉಪಗ್ರಾಮಗಳಲ್ಲಿ ನಕ್ಸಲ್ ಹಾವಳಿ ಹೆಚ್ಚಾಗಿದೆ. ಆ ಪ್ರದೇಶಗಳ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು, ನರ್ಸ್, ಗ್ರಾಮ ಸಹಾಯಕರು ಮತ್ತು ಶಿಕ್ಷಕರ ಹುದ್ದೆಗಳಿಗೆ ಅರ್ಹ ಸ್ಥಳೀಯ ಅಭ್ಯರ್ಥಿಗಳನ್ನೇ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ನಿರ್ಧರಿಸಿದೆ. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅದಕ್ಕಾಗಿ ಸಮಿತಿ ರಚಿಸಲು ತೀರ್ಮಾನಿಸಿದೆ. ಬೆಂಗಳೂರಿನಲ್ಲಿ ಇವತ್ತು ಸಂಪುಟ ಸಭೆಯಲ್ಲಿ ಕೈಗೊಂಡಿರೋ ಈ ನಿರ್ಧಾರಗಳ ಬಗ್ಗೆ ಸಚಿವ ಸುರೇಶ್ ಕುಮಾರ್ ವಿವರ ನೀಡಿದರು. ಸ್ಥಳೀಯರಾದ ಮತ್ತು ಅರ್ಹರಾದ ಅಭ್ಯರ್ಥಿಗಳನ್ನ ಅರಣ್ಯ ರಕ್ಷಕರು, ಗ್ರಾಮ ಸಹಾಯಕರು ಇತ್ಯಾದಿ ಹುದ್ದೆಗಳಿಗೆ ಗುತ್ತಿಗೆಯ ಆಧಾರದ ಮೇಲೆ ನೇಮಕಾತಿ ಮಾಡೋದು ಸೂಕ್ತ ಎಂದು ಇವತ್ತು ಒಂದು ಯೋಚನೆ ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸ್ಥಳೀಯರ ನೇಮಕಾತಿಯಿಂದ ಆದರೂ ಈ ಪ್ರದೇಶಗಳು ಅಭಿವೃದ್ಧಿ ಪಥದತ್ತ ಮುನ್ನಡೆಯುವಂತಾದ್ರೆ ನಕ್ಸಲ್ ಚಟುವಟಿಕೆಯನ್ನ ನಿಗ್ರಹಿಸಲು ಮತ್ತಷ್ಟು ಅನುಕೂಲವಾದೀತು. ಸರ್ಕಾರದ ಈ ನಿರ್ಧಾರ ಯಾವಾಗ ಜಾರಿಗೆ ಬರುತ್ತೋ ಕಾದು ನೋಡಬೇಕು. ವೀರೇಂದ್ರ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಬಿಜೆಪಿ ಮುಖಂಡರ ಮಾತಿನ ವರಸೆ ಬದಲಾಗಿದೆ. ಇತ್ತೀಚಿನವರೆಗೂ ಪರಸ್ಪರ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಕಿಡಿಕಾರ್ತಿದ್ದ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಇದೀಗ ಮಾರ್ಮಿಕವಾಗಿ ಮಾತನಾಡುತ್ತಿದ್ದಾರೆ. ಶಿವಮೊಗ್ಗದ ಸಮಾರಂಭವೊಂದರಲ್ಲಿ ಭಾಗಿಯಾಗಿದ್ದ ಮಾಜಿ ಸಿಎಂ ಬಿಎಸ್ವೈ ಅಸೂಯೆ ಹಾಗೂ ದ್ವೇಷ ಎಲ್ಲ ಅನಿಷ್ಟಗಳಿಗೆ ಕಾರಣ ಅಂತ ಹೇಳಿದ್ರು. ಕೂಡಲ ಸಂಗಮದ ಶರಣ ಮೇಳದಲ್ಲಿ ಭಾಗಿಯಾಗಿದ್ದ ಈಶ್ವರಪ್ಪ ರಾಜಕೀಯ ಮುಖಂಡರು ಮಾಡೋದೆಲ್ಲ ನಾಟಕವಾಗಿದ್ದು ಒಳ್ಳೆಯತನ ಕಲಿಯಬೇಕಿದೆ ಅಂತ ಮಾರ್ಮಿಕವಾಗಿ ಹೇಳಿದ್ರು. ದ್ವೇಷ ಕಾರಣ ಯಾರೋ ಬೆಳೀತಾ ಇದ್ದಾರೆ, ಅವ್ರು ಕಾಲಿಡಿಬೇಕು, ನಾವು ಅವರಂತೆ ಬೆಳಿಬೇಕು ಅನ್ನೋಂಥದ್ದಲ್ಲ. ಈ ಪರಿಸ್ಥಿತಿಗೆ ನಾವು ಸಿಕ್ಕಿ ನಲುಗ್ತಾ ಇದ್ದೇವೆ. ಆದರೆ ಬರುವಂಥ ದಿವಸಗಳಲ್ಲಿ ಎಲ್ಲವನ್ನ ಮರೆತು ಒಟ್ಟಾಗಿ ಕರ್ನಾಟಕ ರಾಜ್ಯ ಈ ದೇಶದಲ್ಲಿ ಒಂದು ಮಾದರಿ ರಾಜ್ಯವನ್ನಾಗಿ ಕಟ್ಟೋದಕ್ಕೆ ಭಗವಂತ ಎಲ್ಲ ಸಂಪನ್ಮೂಲವನ್ನು ಕೊಟ್ಟಿದ್ದಾನೆ. ಆ ಈಶ್ವರ ಎಲ್ಲ ಜಾತಿಯವರಿಗೂ ಈಶ್ವರನೇ ಮಾರ್ಗದರ್ಶಕ. ನಾನು ಈಶ್ವರ, ನನ್ನ ಮನದೇವರು ಮಲ್ಲೇಶ್ವರ. ಲಿಂಗಾಯತ್ರಿ ಸೀಮಿತ ಮಲ್ಲೇಶ್ವರ ನಾನು ಬಿಟ್ಕೊಡಲ್ಲ ಬರೀ ಲಿಂಗಾಯತ್ರಿಗೆ. ಕುರುಬರಿಗೂ ಈಶ್ವರನೇ ದೇವರು. ಯಡಿಯೂರು ಸಿದ್ಧಲಿಂಗೇಶ್ವರ, ಯಡಿಯೂರಪ್ಪನವ್ರಿಗೂ ಈಶ್ವರನೇ. ಭೈರವೇಶ್ವರ ದೇವೇಗೌಡರಿಗೂ ಈಶ್ವರನೇ. ಮೂಲ ಪುರುಷನೇ ಈಶ್ವರ. ಬಸವಲಿಂಗಪ್ಪ ಅನೇಕರು ಹೇಳ್ತಿದ್ರು, ದಲಿತರು. ಬಸವಲಿಂಗಪ್ಪ ಯಾರು? ಅವರು ಈಶ್ವರನ ಪ್ರತಿರೂಪ ಬಸವ. ಮಾನವನಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕಾದ್ರೆ ಜಾತಿಗೆ ವಿಷಬೀಜವನ್ನು ಬಿತ್ತಂತ ವ್ಯಕ್ತಿಗಳು ಸ್ವಾರ್ಥಕ್ಕೆ ಲಾಭ ಮಾಡ್ಕೋಬಹುದು. ಆ ಸ್ವಾರ್ಥ ದಿನ 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 ಆ ವ್ಯಕ್ತಿಗಳ ನಾಶ ಆಗತ್ತೆ ವಿನಃ ಆ ವ್ಯಕ್ತಿಗಳ ಅಭಿವೃದ್ಧಿ ಆಗಲ್ಲ.
ಎಂಇಎಸ್ ಕಾರ್ಯಕರ್ತರ ಪುಂಡಾಟಿಕೆಗೆ ಮತ್ತೊಂದು ಹೊಡೆತ ಬಿದ್ದಿದೆ. ಕಳೆದ ವರ್ಷ ಕನ್ನಡ ರಾಜ್ಯೋತ್ಸವದ ವೇಳೆ ಕರಾಳ ದಿನಾಚರಣೆಯಲ್ಲಿ ಭಾಗವಹಿಸಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಬೆಳಗಾವಿಯ ಮಾಜಿ ಮೇಯರ್ ಮಂದಾ ಬಾಳೆಕುಂದ್ರಿ ಹಾಗೂ ಮಾಜಿ ಉಪಮೇಯರ್ ರೇಣು ಕಿಲ್ಲೇಕರ್ ಮತ್ತೊಮ್ಮೆ ಸಂಕಟಕ್ಕೆ ಸಿಲುಕಿದ್ದಾರೆ. ನಾಡದ್ರೋಹದ ಅಡಿಯಲ್ಲಿ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಟಿಲ್ಕುವಾಡಿ ಪೊಲೀಸರಿಗೆ ಆದೇಶಿಸಿರುವ ಬೆಳಗಾವಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ತನಿಖಾ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ಕನ್ನಡ ವಿರೋಧಿ ವರ್ತನೆ ಖಂಡಿಸಿ ಕನ್ನಡ ಪರ ಹೋರಾಟಗಾರ ರಾಜೀವ ಟೋಪಣ್ಣನವರ್ ಈ ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದರು. ಕೋಲಾರ ಜಿಲ್ಲಾ ಪಂಚಾಯತ್ ವೇಮಗಲ್ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟವಾಯಿತು. ಇದರಲ್ಲಿ ಜೆಡಿಎಸ್ ಜಯ ಗಳಿಸಿದರೆ ಸಚಿವ ವರ್ತೂರು ಪ್ರಕಾಶ್ ಬೆಂಬಲಿಗರಿಗೆ ಮುಖಭಂಗವಾಗಿದೆ. ಚುನಾವಣೆ ಫಲಿತಾಂಶ ಏನೇ ಇರಲಿ ಸುದ್ದಿಗೆ ಗ್ರಾಸವಾಗಿದ್ದು ಮಾತ್ರ ವರ್ತೂರು ಪ್ರಕಾಶ್ ಬೆಂಬಲಿಗರ ರಂಪಾಟ ಹಾಗೂ ಬಾಡೂಟ. ಕೋಲಾರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣ ಇವತ್ತು ಮಧ್ಯಾಹ್ನ ರಣಾಂಗಣ ಆಗಿತ್ತು. ವೇಮಗಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ವರ್ತೂರು ಪ್ರಕಾಶ್ ಬೆಂಬಲಿಗರು ಕಿಡಿಕಿಡಿಯಾಗಿದ್ರು. ಈ ರಂಪಾಟಕ್ಕೆಲ್ಲ ಕಾರಣ ಅಂದ್ರೆ ಫಲಿತಾಂಶ ಪ್ರಕಟಿಸುವಾಗ ಗೊಂದಲ ಉಂಟಾಗಿದ್ದು. 165 ಮತಗಳಿಂದ ಜೆಡಿಎಸ್ ಜಯಗಳಿಸಿದೆ ಅಂತ ಘೋಷಿಸಲಾಗಿತ್ತು. ಇದನ್ನ ಖಂಡಿಸಿ ವರ್ತೂರು ಬೆಂಬಲಿಗರು ವರನ ತೆಗೆದಿದ್ರು. ಮರು ಎಣಿಕೆ ಮಾಡಿದ ಅಧಿಕಾರಿಗಳು 471 ಮತಗಳಿಂದ ಜೆಡಿಎಸ್ ಅಭ್ಯರ್ಥಿ ಆಶಾ ಜಯಗಳಿಸಿದ್ದಾರೆ ಅಂತ ಘೋಷಿಸಿದ್ರು. ಶ್ರೀನಿವಾಸ್ ಗೌಡ ಆಶೀರ್ವಾದದಿಂದ ಮತ್ತು ಕುಮಾರ್ ಅಣ್ಣ ಆಶೀರ್ವಾದದಿಂದ ಎಲ್ಲ ಜನರ ಸಹಕಾರದಿಂದ ಗೆದ್ದಿದ್ದೀವಿ. ಎಲ್ಲ ಕಾರ್ಯಕರ್ತರ ಗೆಲುವಿದು. ಇದೆಲ್ಲ ಏನೇ ಇರಲಿ ಗೆಲುವಿನ ನಿರೀಕ್ಷೆಯಲ್ಲಿದ್ದ ವರ್ತೂರು ಪ್ರಕಾಶ್ ಬೆಂಬಲಿಗರಿಗೆ ಸಾಕಷ್ಟು ಮುಖಭಂಗವಾಗಿದೆ. ಯಾಕೆಂದ್ರೆ ವಿಜಯೋತ್ಸವದ ಭರ್ಜರಿ ಆಚರಣೆಗೆ ಅವರು ಬಾಡೂಟ ತಯಾರಿಸುತ್ತಿದ್ರು. ಪಾಪ 100 ಜನರಿಗೆ ಬಿರಿಯಾನಿ ರೆಡಿ ಆಗ್ತಿತ್ತು. ಆದರೆ ಆಗಲೇ ಸೋಲಿನ ಸುದ್ದಿ ಮುಟ್ಟಿತ್ತು. ಇನ್ನೇನ್ ಮಾಡ್ತಾರೆ ಬಿಡಿ, ಹೇಗಿದ್ರೂ ರೆಡಿಯಾಗಿರೋ ಬಿರಿಯಾನಿಯನ್ನ ಊಟ ಮಾಡಿರ್ತಾರೆ. ಆದರೆ ಗೆದ್ದು ತಿನ್ನುವಾಗ ಇರೋ ಸಂಭ್ರಮ ಸೋತಾಗ ಇರುತ್ತಾ ಹೇಳಿ? ಬಿರಿಯಾನಿ ತಿನ್ನೋ ಭಾಗ್ಯ ತಪ್ಪಿತಲ್ಲ ಅಂತ ಸಾಕಷ್ಟು ವರ್ತೂರು ಬೆಂಬಲಿಗರು ಗೊಣಗಿದ್ದು ಕೂಡ ಸುಳ್ಳಲ್ಲ ಬಿಡಿ. ಕ್ಯಾಮರಾಮನ್ ನಾಗರಾಜ್ ಜೊತೆ ಡಿಎನ್ ಲಕ್ಷ್ಮೀಪತಿ, ಸುವರ್ಣ ಸುದ್ದಿವಾಹಿನಿ, ಕೋಲಾರ. ಬೆಂಗಳೂರಿನ ಇಬ್ಬರು ಮಕ್ಕಳು ತಪ್ಪಿಸಿಕೊಂಡು ಮಂಡ್ಯಕ್ಕೆ ಬಂದಿದ್ದಾರೆ. ರಾತ್ರಿ ರೈಲು ಹತ್ತಿ ಬಂದಿರುವ ಅಣ್ಣ ತಂಗಿ ಪಾಂಡವಪುರ ಸಮೀಪದ ಆರತಿ ಉಕ್ಕಡ ದೇವಸ್ಥಾನದಲ್ಲಿ ಆಶ್ರಯ ಪಡೆದಿದ್ದಾರೆ. ದೇವಸ್ಥಾನ ಸುತ್ತ ಅಲೆದಾಡ್ತಾ ಇದ್ದ ಈ ಮಕ್ಕಳಿಗೆ ಹಣ್ಣುಕಾಯಿ ಮಾರಾಟ ಮಾಡುವ ಬಲರಾಮು ಎಂಬುವರು ಆಶ್ಚರ್ಯ ನೀಡಿದ್ದಾರೆ. ಸುಲ್ತಾನ್ಪೇಟೆಯ ಶಾರದಾ ಶಾಲೆಯಲ್ಲಿ 6ನೇ ಕ್ಲಾಸ್ ಓದ್ತಾ ಇರುವ ಅಭಿನಯ್ ಹಾಗೂ 5ನೇ ಕ್ಲಾಸ್ ಓದ್ತಾ ಇರುವ ಅನ್ನಪೂರ್ಣ ತಪ್ಪಿಸಿಕೊಂಡು ಬಂದವರು. ತಮ್ಮ ತಂದೆ ನಾಗೇಂದ್ರಪ್ಪ ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ವಾಚ್ಮನ್ ಆಗಿದ್ದಾರೆ. ತಾಯಿಯ ಹೆಸರು ಪುಷ್ಪಾ ಅಂತ ಈ ಮಕ್ಕಳು ಹೇಳ್ತಾ ಇದ್ದಾರೆ. ಈ ಮಕ್ಕಳಿಗೆ ತಾತ್ಕಾಲಿಕ ಆಶ್ರಯ ನೀಡಿದ ಬಲರಾಮು ಸುವರ್ಣ ಸುದ್ದಿವಾಹಿನಿ ನೆರವಿನೊಂದಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವಶಕ್ಕೆ ಒಪ್ಪಿಸಿದ್ದಾರೆ. ಈ ಮಕ್ಕಳ ಪೋಷಕರು ಸುವರ್ಣ ನ್ಯೂಸ್ನ 963-220-1503 ಇಲ್ಲವೇ ಮಂಡ್ಯದ ಮಕ್ಕಳ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಎಂಬುವವರ ಮೊಬೈಲ್ ನಂಬರ್ 9972599563ಗೆ ಸಂಪರ್ಕಿಸಬಹುದು. ನಮ್ಮಪ್ಪ ಹೆಸರು ನಾಗೇಂದ್ರಪ್ಪ, ನಮ್ಮಮ್ಮ ಹೆಸರು ಪುಷ್ಪ. ನಾವು ಇದು ನಗರಪೇಟೆಯಿಂದ ಇದ್ದೀವಿ. ಬೆಂಗಳೂರಲ್ಲಿ ನಗರಪೇಟೆ. ನಾವು ಸ್ವಲ್ಪ ದೂರ ಹೋದರೆ ರಾ ಮೆಡಿಕಲ್ ಸಿಗುತ್ತೆ. ಕೆಳಗಡೆ ಬಂದರೆ ಇದು ಸ್ಟೀಲ್ ಬಜಾರ್ ಸಿಗುತ್ತೆ. ಅದು ರೆಡ್ ಕೋಸ್ಟ್ ನೋಡಿ ಅಲ್ಲೇ ಸಿಗುತ್ತೆ. ಅಲ್ಲಿ ನಾವು ಅದ್ರ ಮಾಡಿ ಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಬಂದ್ವಿ ರೈಲಲ್ಲಿ.